ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡಿದಂಥ ಮೋಟೋರೋಲಾ ಸಿಗ್ನೇಚರ್ ಅಂತ ಒಂದು ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನೀವೇನಾದರೂ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಮೋಟೋರೋಲಾದು ಸಿಗ್ನೇಚರ್ ಕ್ಲಬ್ ಎಂದು ಎಕ್ಸ್ಕ್ಲೂಸಿವ್ ಪ್ರಿವಿಲೇಜ್ ಸಿಗುತ್ತೆ. ಅವರು ನಿಮಗೆ ಒಂದು ಲೈವ್ ಏಜೆಂಟನ್ನು ಅಸೈನ್ ಮಾಡ್ತಾರೆ. ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಲೈಫ್ ಸ್ಟೈಲ್ ಸರ್ವಿಸನ್ನು ಪಡ್ಕೊಬೋದು. ಫ್ಲೈಟ್ ಬುಕ್ ಮಾಡ್ತೀರಾ, ಏನಾದರೂ ಹೋಟೆಲ್ ಬುಕ್ಕಿಂಗ್ ಬೇಕಾ, ಯಾವ ವಿಷಯಕ್ಕೆ ಬೇಕಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ರೀತಿ ಅವರು ನಿಮ್ಮ ಅಸಿಸ್ಟೆಂಟ್ ರೀತಿ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಮೋಟೋ ಎಲೈಟ್ ಕೇರ್ ಕೂಡ ಸಿಗ್ತಾ ಇದೆ. ಡೆಡಿಕೇಟೆಡ್ ಸಿಗ್ನೇಚರ್ ಬಡಿ ಅಂತ ಅಸೈನ್ ಮಾಡ್ತಾರೆ. ಸೊ ಏನಾದರೂ ಫೋನ್ ಸರ್ವಿಸ್ ಇಶ್ಯೂ ಇದ್ದರೆ ಅವರೇ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ. ಜೊತೆಗೆ ಅದು ಸರ್ವಿಸ್ ಆಗೋ ಟೈಮಲ್ಲಿ ಒಂದು ಆಲ್ಟರ್ನೇಟ್ ಡಿವೈಸನ್ನು ಕೂಡ ಕೊಡ್ತಾರಂತೆ. ಅದು ಈ ಫೋನ್ ಇದ್ದರೆ ಮಾತ್ರ. ಇಷ್ಟೆಲ್ಲ ಪ್ರಿವಿಲೇಜ್ ಈ ಸಿಗ್ನೇಚರ್ ಫೋನ್ ಜೊತೆಗೆ ಸಿಗ್ತಾ ಇದೆ. ನಾನಿವತ್ತು ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ ಫೋನ್ 60,000-70,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟು ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಫೋನ್ ಲಿಟ್ರಲಿ ಎಷ್ಟು ಗಮ್ ಅಂತ ಇದೆ ಅಂತ ಅಂದರೆ, ಹೊರಗಡೆ ಗಮ್ ಅಂತ ಇದೆ, ಒಳಗಡೆ ಹೆಂಗಿರ್ಬೋದು ಅಂತ. ಈ ಒಂದು ಬಾಕ್ಸ್ ಮೇಲೆ ಸೌಂಡ್ ಬೈ ಬೋಸ್ ಅಂತ ಕೂಡ ಹಾಕಿದ್ದಾರೆ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಕ್ರೇಜಿ ಎಂಥ ಸ್ಮೆಲ್ ಅಂತೀರಾ, ಬೆಂಕಿಗುರು. ಇದ್ರ ಮೇಲ್ಗಡೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಇದರಲ್ಲಿ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಸಿಮ್ ಎಲೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಇದರ ಕೆಳಗಡೆ ಒಂದೇನೋ ಕಾರ್ಡು, ಥ್ಯಾಂಕ್ಸ್ ಫಾರ್ ಚೂಸಿಂಗ್ ಅವರ್ ಪ್ರಾಡಕ್ಟ್ ಅಂತ. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಥರನೇ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ 90 ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು, ಟೈಪ್ ಸಿ ಪೋರ್ಟನ್ನು ಹೊಂದಿರುವಂಥ ಚಾರ್ಜರು, ಕೊನೆಯದಾಗಿ USB ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಬೇರೆ ಏನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಸಖತ್ತು ಪ್ರೀಮಿಯಮ್ ಆಗಿದೆ. ಕಲರು ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಏನೋ ಲಕ್ಸುರಿ ಪ್ರಾಡಕ್ಟನ್ನು ಇಟ್ಕೊಂಡಿರೋ ಫೀಲ್ನ ಕೊಡ್ತಾ ಇದೆ ಆಯಿತಾ. ಫ್ರೇಮೆಲ್ಲ ಫುಲ್ ಒಂಥರ ಗೋಲ್ಡನ್ ಫಿನಿಶು, ಹಿಂದ್ಗಡೆ ಕ್ಯಾಮ್ರಾ ಹತ್ರನೂ ಗೋಲ್ಡು, ಸಕ್ಕತ್ತಾಗಿದೆ ಮಾತ್ರ. ಲುಕ್ ಅಂತೂ ಹೆವಿ ಇಂಪ್ರೆಸ್ ಮಾಡ್ತು. ಹೆವಿ ಲೈಟ್ ವೆಯ್ಟ್ ಕೂಡ ಇದೆ. ಕೇವಲ 186 ಗ್ರಾಮ್ ವೆಯ್ಟು, 6.99 mm ಇಂದು ಥಿಕ್ನೆಸ್ಸು, ತುಂಬ ತಿನ್ನಾಗಿ ಸಹ ಇದೆ. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಡಕ್ಷನ್ ಇದೆ ಆಯಿತಾ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸು. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಒಂಥರ ಕರ್ವ್ ಡಿಸ್ಪ್ಲೇ ರೀತಿ ಇದೆ ಆಯಿತಾ. ಬೆಸಲ್ಸ್ ಎಲ್ಲ ತುಂಬ ಯೂನಿಫಾರ್ಮ್ ಆಗಿದೆ, ತುಂಬ ಸಣ್ಣ ಇದೆ. ಫ್ರಂಟಿಂದನೂ ಕೂಡ ಸಖತ್ ಚೆನ್ನಾಗಿ ಕಾಣುತ್ತೆ. ಹಿಂದಕ್ಕೆ ಬಂತು ಅಂದರೆ ಒಂಥರ ವಿಗನ್ ಲೆದರ್ ಫಿನಿಶ್ ಬ್ಯಾಕು, ಮ್ಯಾಟ್ ಫಿನಿಶ್ ಇರೋದ್ರಿಂದ ಕೈಗೆ ಗ್ರಿಪ್ ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಕ್ಯಾಮ್ರಾ ಬಂಪ್ ಹತ್ರನೂ ಕೂಡ ಮೆಟಾಲಿಕ್ ಒಂದು ಪ್ಲೇಟೋ ರೀತಿ ಆ್ಯಡ್ ಮಾಡಿದ್ದಾರೆ ಆಯಿತಾ. ಸೊ ಇದು ಕೂಡ ಮೆಟಲ್ಲೇ, ಸೇಮ್ ಫ್ರೇಮ್ ಹೆಂಗಿದೆ ಅದೇ ಫಿನಿಶ್ ಸಿಗುತ್ತೆ ನಿಮಗೆ. ಸಖತ್ತಾಗಿ ಕಾಣುತ್ತದು, ಒಂದು ಯುನೀಕ್ ಲುಕ್ಕನ್ನು ಕೊಡ್ತಾ ಇದೆ. ಈ ಫೋನ್ನ ಹಿಂದೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶು. ಸೊ ಫ್ಲ್ಯಾಶ್ ದೊಡ್ಡದಾಗೇ ಇದೆ, ನೋಡ್ತಾ ಇದ್ದೀರಾ. ಸೊ ಈ ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಮೆಟಾಲಿಕ್ ಫ್ರೇಮು, ಅಲ್ಯೂಮಿನಿಯಂ ಫ್ರೇಮು, USB ಟೈಪ್ ಸಿ ಪೋರ್ಟನ್ನು ಕೊಟ್ಟಿದ್ದಾರೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ಹಾಕೊಬೋದು. ಜೊತೆಗೆ ಈ ಸಿಮ್ ಸಪೋರ್ಟ್ ಸಹ ಇದೆ. ಒಂದು ಈ ಸಿಮ್ಮು ಅಥವಾ ಒಂದು ನೀವು ನ್ಯಾನೋ ಸಿಮ್ಮನ್ನು ಹಾಕೊಬೋದು. ಮತ್ತು ಈ ಫೋನ್ಗೆ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ತೊಗೊಂಡಿದ್ದಾರೆ, ಸೂಪರ್ ವಿಷಯ. ಮತ್ತು IP ರೇಟಿಂಗ್ ಸಹ ಇದೆ. IP68 ಮತ್ತು IP69 ಕಂಪ್ಲೀಟ್ ರೇಟಿಂಗ್ ನಿಮಗೆ ಸಿಗ್ತಾ ಇದೆ. ಒಟ್ಟಿನಲ್ಲಿ ಸ್ಮಾರ್ಟ್ಫೋನ್ ಸದ್ಯಕ್ಕೆ 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 2 ಕೂಡ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಕಲರ್ಸ್. ಇನ್ನೊಂದು ಕಾರ್ಬನ್ ಅಂತ, ಮತ್ತು ಇನ್ನೊಂದು ಈ ಆಲಿವ್, ಒಂಥರ ಗ್ರೀನಿಶ್ ಆಲಿವ್ ಕಲರ್ ಬರುತ್ತೆ ಆಯಿತಾ. ಒಂಥರ ಗೋಲ್ಡಿಗೆ ಕ್ಲೋಸೆಸ್ಟ್ ಕಲರು. ನನಗಂತೂ ಈ ಫೋನಿಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹೆವಿ ಇಂಪ್ರೆಸ್ ಮಾಡ್ತು. ಅದರಲ್ಲೂ ಈ ಪರ್ಟಿಕ್ಯುಲರ್ ಕಲರ್ನ ಫ್ರೇಮ್ಗೆ ಹಾಕಿರೋದು ಇದೇನೋ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಅಂತೆ. ಅದು ಒಂಥರ ಪ್ರೀಮಿಯಂ ಲುಕ್ಕನ್ನು ಕೊಡ್ತಾ ಇದೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.8 ಇಂಚಿಂದು 1.5K ರೆಸಲ್ಯೂಷನ್ನ ಹೊಂದಿರುವಂಥ LTPO ಅಮೋಲೆಡ್ ಡಿಸ್ಪ್ಲೇ ಆಯಿತಾ. ಟಾಪ್ ನಾಚ್ ಡಿಸ್ಪ್ಲೇ ಅಂತೀನಿ. ರಿಫ್ರೆಶ್ ರೇಟ್ ಕೂಡ ಅಷ್ಟೇ 165 ಹರ್ಟ್ಸಿಂದ ಕೊಟ್ಟಿದ್ದಾರೆ. ಹೆವಿ ಬ್ರೈಟ್ ಆಗಿದೆ, 6200 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು. ನಮಗಿದ್ರೆ ಡಾಲ್ಬಿ ವಿಷನ್ ಕೂಡ ಸಪೋರ್ಟ್ ಆಗುತ್ತೆ. ಪ್ಯಾಂಟಾನ್ ವ್ಯಾಲಿಡೇಟೆಡ್ ಡಿಸ್ಪ್ಲೇ, HDR10+ ಇದೆ. DCI P3 ಕಲರ್ ಗ್ರಾಮಿಟ್ ಇರೋದ್ರಿಂದ ಕಲರ್ಸ್ ತುಂಬ ಆ್ಯಕ್ಯುರೇಟಾಗಿ ಸಿಗುತ್ತೆ. 10 ಬಿಟ್ ಡಿಸ್ಪ್ಲೇ ಆಯಿತಾ.
ಸೊ ಒಟ್ಟಿನಲ್ಲಿ ನನಗೆ ಡಿಸ್ಪ್ಲೇನೂ ಕೂಡ ತುಂಬ ಇಂಪ್ರೆಸ್ ಮಾಡ್ತು, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಕೈ ಒದ್ದಾಗಿದ್ರೂ ಸಹ ಈ ಡಿಸ್ಪ್ಲೇ ಯೂಸ್ ಮಾಡ್ಬೋದು, ವೆಟ್ ಟಚ್ ಆಪ್ಷನ್ ಸಹ ಇದೆ. ಕೆಲವೊಂದು ಸರ್ಟಿಫಿಕೇಷನ್ಸ್ ಎಲ್ಲ ತೊಗೊಂಡಿದ್ದಾರೆ, ನನಗೆ ಅನಿಸ್ತಂಗೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜು, 16 GB ರ್ಯಾಮು, 512 GB ಸ್ಟೋರೇಜು, ಮತ್ತು ಇನ್ನೊಂದು 16 GB ರ್ಯಾಮು, 1 TB ಸ್ಟೋರೇಜು. ಬೆಂಕಿ. ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR5X ರ್ಯಾಮ್, ಯಾವುದೇ ಕಾಂಪ್ರಮೈಸ್ ಇಲ್ಲ, ಮತ್ತು UFS 4.1 ಸ್ಟೋರೇಜನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾಂಪ್ರಮೈಸ್ ರ್ಯಾಮ್ ಮತ್ತು ಸ್ಟೋರೇಜಲ್ಲಿ ಆಗಿಲ್ಲ. ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಇದೆ. ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್. ಹೌದು, ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಇದೆ, ಆಯಿತಾ. ಅದು ಇದಕ್ಕಿಂತ ಪವರ್ಫುಲ್ ಆಗಿದೆ, ಬಟ್ ಇದು ಕೂಡ ಏನು ಕಡಿಮೆ ಇಲ್ಲ, ಆಯಿತಾ. 30 ಲಕ್ಷ ಅಂಥದ್ದು ಬೆಂಚ್ ಮಾರ್ಕ್ ಸ್ಕೋರನ್ನು ಕೊಡ್ತಾ ಇದೆ, ಆಯಿತಾ. 30 ಲಕ್ಷ. ಆಲ್ಮೋಸ್ಟ್ ಯಾವ ಗೇಮನ್ನು, ಯಾವ ಅಪ್ಲಿಕೇಶನ್ ಬೇಕಾದರೂ ತುಂಬ ಸ್ಮೂತಾಗಿದು ರನ್ ಮಾಡುತ್ತೆ. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ನಾವು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಎರಡು ಕೂಡ ಒಂದು ಲೆವೆಲ್ಗೆ ನಾರ್ಮಲ್ ಆಗೇ ಇದೆ. ಟೆಂಪ್ರೇಚರ್ 51 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಅದು ಈ ಪ್ರೊಸೆಸರ್ನಲ್ಲಿ ತುಂಬ ನಾರ್ಮಲ್ ಅಂತ ಅನ್ಬೋದು. ಎಲ್ಲ ಲೇಟೆಸ್ಟ್ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ಗಳು ಸ್ವಲ್ಪ ಬಿಸಿ ಆಗೇ ಆಗುತ್ತೆ. ಜೊತೆಗೆ ಫೋನಲ್ಲೇನೋ ಯುನೀಕ್ ಕೂಲಿಂಗ್ ಸಿಸ್ಟಮ್ ಏನೋ ಆ್ಯಡ್ ಮಾಡಿದಾರಂದಪ್ಪ, ಮತ್ತು ತುಂಬ ದೊಡ್ಡ ವೇಪರ್ ಚೇಂಬರ್ ಕೂಡ ಇದೆ, 6200 mm². ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. ಸೊ BGMIನಲ್ಲಿ ಸ್ಮೂತಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ತನಕ ಹೋಯಿತು, ಅಂದರೆ 120 FPS ಸಪೋರ್ಟ್ ಇದೆ. ತುಂಬ ಸ್ಮೂತಾಗಿ ಗೇಮ್ ಪ್ಲೇ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗಿ ಇದರಲ್ಲೂ ಕೂಡ ನೀವು ಆರಾಮಾಗಿ ಸ್ಮೂತಾಗಿ ಗೇಮನ್ನು ಆಡ್ಕೊಬೋದು. ಇನ್ನು ಈ ಫೋನ್ನ ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ನೇ ಒಂದು ರೀತಿ ಕ್ಯಾಮ್ರಾ ಅಂತ ಅನ್ಬೋದು. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಫೋನಿಂದು DxO ಮಾರ್ಕ್ ಸ್ಕೋರ್, ಆಯಿತಾ. ಈ DxO ಮಾರ್ಕಲ್ಲಿ ನಮಗೆ ಕ್ಯಾಮ್ರಾ ರೇಟಿಂಗನ್ನು ಕೊಡ್ತಾರೆ ಅವರು. ಸೊ ಅದರಲ್ಲಿ 164 ಸ್ಕೋರ್ನ ಪಡ್ಕೊಂಡಿದೆ. ಬೆಂಕಿ ಅಂತ, ನೆಕ್ಸ್ಟ್ ಲೆವೆಲ್. ಒಂದು ರೀತಿ ಈ ಸ್ಮಾರ್ಟ್ಫೋನ್ಗಳಲ್ಲಿ ಟಾಪಲ್ಲೇ ಬರುತ್ತೆ ಒಂದು ರೀತಿ, ಆಯಿತಾ. iPhone 16 Pro Maxಗಿಂತ ಬೆಟರ್ ಫೋಟೋಸನ್ನು ಏನೋ ಇದು ತೆಗಿಯುತ್ತಂತೆ, ಆಯಿತಾ. ಆ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಹಿಂದ್ಗಡೆ ನಮಗೆ 3 ಕ್ಯಾಮ್ರಾ ಸಿಗ್ತಾ ಇದೆ. 50 MP ಮೇನ್ ಸೆನ್ಸಾರು, ಸೋನಿ LYT 828 ಸೆನ್ಸಾರ್, ಆಯಿತಾ. f1.6 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ, ಆಯಿತಾ. ಸೊ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಔಟ್ಪುಟನ್ನು ಕೊಡುತ್ತೆ. ಒಂದು ರೀತಿ ಪ್ರೋಸೆಸ್ ಮಾಡಿ ಒಂದು ಲೋ ಲೈಟಲ್ಲೂ ಒಂದು ರೀತಿ ಬೆಳಕಿರೋ ರೀತಿ ಶಾರ್ಪ್ ಇಮೇಜನ್ನು ಕೊಡುತ್ತೆ, ಆಯಿತಾ. ಅವ್ರದ್ದು ಸಿಗ್ನೇಚರ್ ಅಂತ ಒಂದೇನೋ ಸಪ್ರೇಟ್ ಮೋಡ್ ಕೊಟ್ಟಿದ್ದಾರೆ, ಅದು ಕಲರ್ಸ್ ಎಲ್ಲ ಸ್ವಲ್ಪ ಎನೌನ್ಸ್ ಮಾಡಿ ಔಟ್ಪುಟನ್ನು ಕೊಡುತ್ತೆ. ಇನ್ನೊಂದು 50 MPದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ, ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಆ ಎಲ್ಲ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು 50 MPದು ಟೆಲಿಫೋಟೋ ಕ್ಯಾಮ್ರಾ, ಇದು ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಬೊಕೆ ಎಫೆಕ್ಟ್ ಎಲ್ಲ ಸಖತ್ತಾಗಿ ನ್ಯಾಚುರಲಾಗಿ ಬರುತ್ತೆ, ಆಯಿತಾ. ಸೊ ಕ್ಲಾರಿಟಿ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಎಡ್ಜ್ ಡಿರೆಕ್ಷನ್ ಎಲ್ಲ ಸೂಪರ್ ಆಗಿದೆ. ಸೊ ಹೆವಿ ಇಂಪ್ರೆಸಿವ್ ಅಂತೀನಿ. ಮತ್ತು ಫ್ರಂಟ್ ಕ್ಯಾಮ್ರಾ ಕೂಡ 50 MP, ಆಯಿತಾ. ಸೊ ಕೊಟ್ಟಿರುವಂಥ ಎಲ್ಲ ಕ್ಯಾಮ್ರಾಗಳು 50 MP ಕ್ಯಾಮ್ರಾಗಳೇ. ಮತ್ತು ಫ್ರಂಟಲ್ಲೂ ಕೂಡ ನಮಗೆ ಸೋನಿ LYT 500 ಸೆನ್ಸಾರ್ನ ಕೊಟ್ಟಿದ್ದಾರೆ. ಸೊ ಫೋಟೋಸ್ ಈ ಲಿಟ್ರಲಿ ಎಲ್ಲ ಇದರಲ್ಲೂ ಕೂಡ ನನಗೆ ಒಳ್ಳೆ ಔಟ್ಪುಟ್ಟೇ ಬರ್ತಾ ಇದೆ ಅಂತ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಇದಾಗತ್ತೆ. ಸೊ ಇಂಪ್ರೆಸಿವ್ ಔಟ್ಪುಟ್ಟು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ರಿಯರ್ ಕ್ಯಾಮ್ರಾ ಅಂದರೆ ಮೇಯ್ನ್ ಸೆನ್ಸಾರು 8K 30 FPS ರೆಕಾರ್ಡ್ ಮಾಡುತ್ತೆ. ಅದು ಕೂಡ ಡಾಲ್ಬಿ ವಿಷನ್ ರೆಕಾರ್ಡಿಂಗ್ ಆಪ್ಷನ್ ಇದೆ, ಆಯಿತಾ. 8K 30 FPS ಉಳಿದಿದ್ದೆಲ್ಲ ನಿಮಗೆ 4K 60 FPS ತನಕ ಡಾಲ್ಬಿ ವಿಷನಲ್ಲಿ ಮಾಡುತ್ತೆ. ಈವನ್ ಫ್ರಂಟ್ ಕ್ಯಾಮ್ರಲ್ಲೂ ಕೂಡ 4K 60 FPS ಆಪ್ಷನ್ ಇದೆ. ಎಲ್ಲ ಕೂಡ ತುಂಬ ಸ್ಟೇಬಲ್ ಔಟ್ಪುಟನ್ನು ಕೊಡುತ್ತೆ. ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಗ್ಯಾಲರಿ AI ಫೀಚರ್ಗಳೆಲ್ಲ ಇದೆ, ಆಯಿತಾ. ಸೊ ಗೂಗಲ್ ಫೋಟೋಸ್ ನಿಮ್ಗೆ ಇದರಲ್ಲಿ ಸಿಗುತ್ತೆ, ಗ್ಯಾಲರಿ. ಸೊ ಅದರಲ್ಲಿ ನಮಗೆ ಬೇಸಿಕ್ AI ಎಡಿಟಿಂಗ್ ಟೂಲ್ಸ್ಗಳೆಲ್ಲ ಇದೆ, ಆಯಿತಾ. ಒಟ್ಟಿನಲ್ಲಿ ಕ್ಯಾಮ್ರಾ ನನಗೆ ಆ್ಯಕ್ಚುಲಿ ಇಂಪ್ರೆಸ್ ಮಾಡ್ತು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಕೊಟ್ಟಿದ್ದಾರೆ, ಮತ್ತು ಥಿಂಗ್ ಶೀಲ್ಡಿಂದ ಸೆಕ್ಯೂರಿಟಿ ಕೂಡ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಇಷ್ಟು ತಿನ್ನಾಗಿದ್ರೂ ಸಹ 5200 mAh ಕೆಪಾಸಿಟಿಯ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇಷ್ಟು ಥಿಕ್ನೆಸ್ಸಿಗೆ ಒಂದು ದೊಡ್ಡ ಬ್ಯಾಟ್ರಿ ಅಂತಲೇ ಅನ್ಬೋದು. ಮತ್ತು ಬಾಕ್ಸ್ ಒಳಗೆ 90 ವ್ಯಾಟಿಂದು ಟರ್ಬೋ ಪವರ್ ವೈರ್ಡ್ ಚಾರ್ಜರ್ನ ಕೊಟ್ಟಿದ್ದಾರೆ. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 50 ವ್ಯಾಟಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜ್ ಕೂಡ ಆಗುತ್ತೆ. ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. ಇದರಿಂದ ಬೇರೆ ಫೋನ್ನ ಕೂಡ ನೀವು ಬೇಕಾದ್ರೆ ಚಾರ್ಜ್ ಮಾಡ್ಬೋದು. ಸೊ ಒಳ್ಳೆಯದು. ಇನ್ನು OSಗೆ ಬಂತು ಅಂದರೆ ಈ ಫೋನಲ್ಲಿ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 16 ಬೇಸ್ಡ್
ಅಲೋ ಯು ಐ ನಮಗೆ ಸಿಗ್ತಾ ಇದೆ ಆಯಿತಾ. ಸೊ ಇದು ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ, ತುಂಬ ಸ್ಮೂತಾಗಿದೆ, ಕೆಲವೊಂದು ಕಸ್ಟಮೈಸೇಷನ್ ಆಪ್ಷನ್ ಸಹ ಇದೆ. ಮತ್ತು ಅವ್ರು ಹೇಳೋ ಪ್ರಕಾರ ಈ ಫೋನ್ಗೆ 7 ವರ್ಷಗಳ OS ಅಪ್ಡೇಟು ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಕ್ರೇಜಿ ಗುರು, 7 ವರ್ಷ OS ಅಪ್ಡೇಟ್ ಅಂತ ಅಂದರೆ ಅನ್ಬಿಲಿಯಬಲ್. ಆ್ಯಂಡ್ರಾಯ್ಡ್ 23 ತನಕ ನಂಗೆ ಅನ್ನಿಸ್ದಂಗೆ ನಿಮಗೆ ಈ ಫೋನಿಗೆ ಅಪ್ಡೇಟ್ ಸಿಗುತ್ತೆ. 23 16+7 ಅಂತ ಅಂದರೆ ಅನ್ಬಿಲಿಯಬಲ್. ಮತ್ತು ಇದರಲ್ಲಿ ಅವಶ್ಯಕತೆ ಇರುವಂಥ ಎಲ್ಲ AI ಫೀಚರ್ಗಳು ಕೂಡ ನಮಗೆ ಸಿಗ್ತದೆ. ಸ್ಮಾರ್ಟ್ ಕನೆಕ್ಟು, ಫ್ಯಾಮಿಲಿ ಸೆಕ್ಯೂರು, ಸೊ ನೀವು PC ಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡುವಂಥ ಎಲ್ಲ ಫೀಚರ್ಗಳು ಇದರಲ್ಲಿ ಸಿಗ್ತಾ ಇದೆ. ಸ್ಪೀಕರಿಗೆ ಬಂತು ಅಂತ ಅಂದರೆ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಐತೆ, ಮೇಲ್ಗಡೆ ಅವ್ರ ಲೋಗೋ ಕೂಡ ಇದೆ. ಸೊ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಹೈರೆಸ್ ಆಡಿಯೋ ಸಪೋರ್ಟ್ ಮಾಡುತ್ತೆ. ಈವನ್ ವೈರ್ಲೆಸ್ಸಲ್ಲೂ ಕೂಡ ಹೈರೆಸ್ ಆಡಿಯೋ ಸಪೋರ್ಟ್ ಇದೆ. ಸೌಂಡ್ ಬೈ ಬೋಸ್ ಅವರು ಸ್ವಲ್ಪ ಏನೋ ಟ್ಯೂನ್ ಮಾಡಿದಾರಂತ ಇದನ್ನ. ಮತ್ತು ಕ್ವಾಲ್ಕಾಮಿಂದು ಸ್ನ್ಯಾಪ್ಡ್ರ್ಯಾಗನ್ ಸೌಂಡ್ ಸಪೋರ್ಟ್ ಸಹ ಇದೆ ಇದರಲ್ಲಿ. ಸೊ ಏನೇನು ಸಿಕ್ಕಿದೆ ಎಲ್ಲ ಕೊಟ್ಟಿದ್ದಾರೆ. ಏನು ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 7 ನಮಗೆ ಸಿಗ್ತಾ ಇದೆ. ಬ್ಲೂಟೂತ್ 6 ಕೊಟ್ಟಿದ್ದಾರೆ, ಫ್ಯೂಚರ್ ರೆಡಿ 2 ಕೂಡ. NFC ಸಹ ಇದೆ. ಕ್ಯಾರಿಯರ್ ಅಗ್ರಿಗೇಷನ್ನು, ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ ಪ್ರತಿಯೊಂದು ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಇದಿಷ್ಟು ಈ ಫೋನ್ದು ಕೆಲವೊಂದು ಮೈನ್ ಫೀಚರ್ಸ್ ಆಯಿತಾ. ಸೊ ಒಂದು ರೀತಿ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ಹೌದು, ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇಲ್ಲ ಆಯಿತಾ, 8 Gen 5 ಇದೆ, ಅದು ಪವರ್ಫುಲ್ ಆಗಿರುವಂಥದ್ದೇ. ಸೊ ಒಂದು ರೀತಿ ಟಾಪ್ ನಾಚ್ ಸ್ಪೆಸಿಫಿಕೇಷನ್, ಎಲ್ಲೂ ಕೂಡ ಕಾಂಪ್ರಮೈಸನ್ನು ಮಾಡಿಲ್ಲ, ಆಲ್ಮೋಸ್ಟ್ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ಆಯಿತಾ. 60-70 ಸಾವಿರ ರೇಂಜ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಸೊ ನೋಡ್ರಪ್ಪ, ಇಷ್ಟು ಬಡ್ಜೆಟ್ ಇದ್ದರೆ ನಿಮಗೆ ಈ ಒಂದು ಬ್ರ್ಯಾಂಡಲ್ಲಿ ಸ್ಮಾರ್ಟ್ಫೋನ್ ನಿಮಗೆ ಓಕೆ ಅಂತ ಅಂದರೆ ಒಂದು ಆಪ್ಷನ್ ಆಗ್ಬೋದು. ಎಲ್ಲ ವಿಷಯಗಳಲ್ಲೂ ಕೂಡ ಈ ಫೋನ್ ತುಂಬ ಚೆನ್ನಾಗಿ ಪರ್ಫಾಮೆನ್ಸನ್ನು ಕೊಡ್ತಾ ಇದೆ. ಇದು ನನ್ನ ಒಪಿನಿಯನ್ನು. ಈ ವರ್ಷ ಎಲ್ಲ ಸ್ಮಾರ್ಟ್ಫೋನ್ದು ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಇದು ಕೂಡ ಮೋಸ್ಟ್ಲಿ ಜಾಸ್ತಿ ಆಗ್ಬೋದು. ನೋಡೋಣ. ಬೇರೆ ಲಿಟ್ರಲಿ ಎಲ್ಲ ಒಂದು ಬ್ರ್ಯಾಂಡ್ 2 ಬ್ರ್ಯಾಂಡ್ ಅಂತಾರೆ, ಎಲ್ಲ ಬ್ರ್ಯಾಂಡವರು ಕೂಡ ಪ್ರೈಸನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಸೊ ಏನೂ ಮಾಡೋದಕ್ಕಾಗಲ್ಲ, ಎಲ್ಲ ಕಾಂಪಿಟೇಷನ್ನೇ ಫುಲ್ ಮೇಲಕ್ಕೆ ಹೋಯ್ತು ಅಂತ ಅಂದರೆ ಪ್ರೈಸ್ಗಳು ಏನು ಮಾಡ್ತೀರಾ, ಕೊಡಲೇಬೇಕು ದುಡ್ಡು. ನಾವು ಹಂಗೆ ಆಗ್ತಾಯಿದೆ. ನೋಡೋಣ ಇವರಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಒಪಿನಿಯನ್. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.